ಈಗ ಅಲ್ಲಿ ರತ್ನಮ್ಮ ಅವರು ಒಳಗಡೆ ರತ್ನಮ್ಮ ಇದಾರಲ್ವಾ, ಆ ರತ್ನಮ್ಮ ಈ ಏನು ಕಾರ್ಯದರ್ಶಿ ಇದ್ದಾರೆ ಅವ್ರಿಗೆ ತರಾಟೆ ತೆಗೆದುಕೊಂತ ಕೆಲಸ ಆಗಿತ್ತು. ಯಾಕೆಂದ್ರೆ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ PDO ಸಸ್ಪೆಂಡ್ ಆಗಿರೋದ್ರಿಂದ ರತ್ನಮ್ಮ ಅವರೇ ನೇರವಾಗಿ ಜವಾಬ್ದಾರಿ. ಅವ್ರನ್ನ ಮಾತಾಡಿಸ್ತೀನಿ, ರತ್ನಮ್ಮ ಅವ್ರನ್ನ ಕೇಳ್ತೀನಿ. ಯಾಕೆಂದ್ರೆ ಸಂಪೂರ್ಣ PDO ಯಾವಾಗ ಜವಾಬ್ದಾರಿ. ಸರ್, ನಾವು ಕಳ್ತನ ಮಾಡಕ್ ಬಂದಿಲ್ಲ ಸರ್. ಸರ್, ಆಫೀಸ್ ಆದ್ರೆ ನಾವೇನು ಇದು ಮಾಡಕ್ ಬಂದಿಲ್ಲ ಸರ್. ಸರ್ ಒಂದ್ ಸ್ವಲ್ಪ ಬನ್ನಿ ಸರ್. ಈಗ ಲೈವ್ ಅಲ್ಲಿ ಹೋಗ್ತಾ ಇದೆ ಸರಿನಾ? ಏನ್ ಆಟ ಆಡ್ತಾ ಇದ್ದೀರಾ ನೀವು? ಪಂಚಾಯತಿದು ನಡವಳಿ ಕಳ್ತನ ಆಗಿದೆ, ಇಲ್ಲಿ ನಾಪತ್ತೆ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ಆಫೀಸ್ ಅಂದ್ರೆ ನಾವೇನ್ ಮಾಡಕ್ ಬಂದಿದ್ದೀವಿ? ಇಲ್ಲಿ ಸಾರ್ವಜನಿಕರು ಬಂದಿದ್ದಾರೆ. ಇಲ್ಲಿ ನೀವು ಅಂದ್ರೆ ಕಾರ್ಯದರ್ಶಿ ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಏನಾಗಿದೆ? ನಡವಳಿ ಪುಸ್ತಕ ಎಲ್ಲಿದೆ ಸರ್? ಇವಾಗ ಜೆಟ್ಪಿನಿಯಲ್ಲಿ TPನಿಯಲ್ಲಿ PDO ಸರ್ ಇವತ್ತು ಅಮಾನತಾಗಿರೋದು ಮೆಸೇಜ್ ಬಂದಿರೋದು ನಮಗೆ ಇವತ್ತು. ಅವ್ರ ರಾತ್ರಿನೇ ಆದೇಶ ಕಾಪಿ ಬಂದಿದೆ. ನಮ್ಮ ಮನೇಲಿ TV ಕರೆನ್ಸಿ ಹಾಕ್ಸೇನೆ TV ನೋಡಿಲ್ಲ ನಾವು. TV ಕರೆನ್ಸಿ ಇಲ್ಲ, TV ನೋಡಿಲ್ಲ ನಾವು. ಮತ್ತೆ ನನಗೆ ಇವತ್ತ ಗೊತ್ತಾದದ್ದು ನನಗೆ ಸಸ್ಪೆಂಡ್ ಆಗಿದ್ದಾರೆ ಅಂತ. ಅವರು ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ನಮ್ಗೆ ಆದೇಶ ಕೊಡಬೇಕಲ್ವಾ? ನೀವು ಹ್ಯಾಂಡ್ ಓವರ್ ಅದೇ ನಿಮಗೆ, ಮುಂದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಲ್ವಾ? ಅದು ರೆಜುಲೇಷನ್ ಬುಕ್ ಎಲ್ಲ ಐತೆ ಅಂತ ನನಗೆ ಗೊತ್ತಿಲ್ಲ. ರೆಜುಲೇಷನ್ ಬುಕ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ. ನಿಮ್ಮ ಅಧ್ಯಕ್ಷರು ಹೇಳ್ತಾರೆ ತಾಲೂಕ್ ಪಂಚಾಯತಿಲಿ ಇದೆ ಅಂತಾರೆ. ನನಗೆ ಗೊತ್ತಿಲ್ಲ ಸರ್. ನನಗೆ ನಿಮ್ಗೆ ಯಾವಾಗ ಜವಾಬ್ದಾರಿ ವಹಿಸಿದ್ದು? ಇನ್ನೂ ವಹಿಸಿಲ್ಲ ಸರ್ ನನಗೆ. ಮೇಡಮ್, ಈಗ ನಿಮ್ಗೆ ಗೊತ್ತಿರುವಂಗೆ ನೀವು ಕಾರ್ಯದರ್ಶಿ ಆಗಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ, ಯಾವುದೇ ನಡವಳಿ ಪುಸ್ತಕ ಆಗ್ಲಿ ಎಲ್ಲಿರ್ಬೇಕು? ಗ್ರಾಮ ಪಂಚಾಯತಿಲಿ ಇರಬೇಕು. ಈಗ ಯಾಕೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗುತ್ತೆ? ಬೀರಲ್ಲಿ ಇದ್ದದ ಏನೋ ಗೊತ್ತಿಲ್ಲ ಸರ್. ನನ್ನ ಹೆಂಡ ಅವ್ರು ಕೊಟ್ಟಿಲ್ಲ ಅವರು ಏನೂ. ಅಂದ್ರೆ ನಿಮ್ಗೆ ಅಧಿಕಾರ ವಹಿಸಿರೋದು ಇವತ್ತು? ಇವತ್ತು ಇಲ್ಲ ಸರ್, ನಂಗೆ ಅಧಿಕಾರ ವಹಿಸಿಲ್ಲ. ಅಧಿಕಾರ ವಹಿಸಿಲ್ಲ ನೀವು ಕಾರ್ಯದರ್ಶಿ. ಏನು ನಮಗೆ ಇದು ಬಂದಿಲ್ಲ, ಆದೇಶ ಬಂದಿಲ್ಲ.